ಸರ್, ನಮ್ದೀಗ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಕಳೆದ 23 ವರ್ಷಗಳಿಂದಲೂ ಈ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಅಡಿಗೆಯವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಭಾಳ ಅತ್ಯಂತ ಕಡಿಮೆ ಗೌರವ ಸಂಭಾವನೆ ಇದೆ. ಇಲ್ಲಿ ಮುಖ್ಯ ಅಡಿಗೆಯವರಿಗೆ 3,700 ರೂಪಾಯಿ ಮತ್ತು ಸಹಾಯಕ ಅಡಿಗೆಯವರಿಗೆ ಕಾಮನ್ ಆಗಿ 3,600 ರೂಪಾಯಿ ಇದೆ. ನಾವು ಹಲವಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಆವಾಗ 500, 200, 300 ಈ ಥರ ನಮಗೆ ಜಾಸ್ತಿ ಮಾಡಿದ್ದಾರೆ ವಿನಃ ನಾವು ಏನು ಒಂದು ಕನಿಷ್ಠ ಕೂಲಿಯನ್ನು ಇವ್ರಿಗೆ ಕೊಡಬೇಕು, ಅವ್ರ ಜೀವನ ನಿರ್ವಹಣೆ ಮಾಡೋದಕ್ಕೆ ಅಂತ ನಾವೇನು ಒತ್ತಾಯ ಮಾಡ್ತಾಯಿದ್ವಿ. ಆದರೆ ಆಳ್ತಕ್ಕಂಥ ಸರ್ಕಾರಗಳು ಬರೀ ಅವರಿಗೆ ತಿಳಿದಷ್ಟು ಏನೋ ನಾವು ಭಿಕ್ಷೆ ಕೊಡ್ತಾ ಇದ್ದೇವೇನೋ ಅನ್ನೋ ರೀತಿಯಲ್ಲಿ ಈ ಒಂದು ದುಡಿತಕ್ಕಂಥ ಮಹಿಳೆಯರನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಇವ್ರಿಗೇನು 3,600, 3,700 ರೂಪಾಯಿ ಇದೆ. ಇದರ ಬದಲಾಗಿ ನಾವು ಕಾಮನ್ನಾಗಿ ಇವ್ರಿಗೆ 6,000 ರೂಪಾಯಿ ವೇತನವನ್ನು ಕೊಡ್ತೀವಿ. ಆಮೇಲೆ ನಿವೃತ್ತಿಯಾಗಿ ಹೋಗ್ತಕ್ಕಂಥ ಮಹಿಳೆಯರಿಗೆ ನಾವು 2 ಲಕ್ಷ ರೂಪಾಯಿ ಇಡುಗಟ್ಟನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮನ್ನು AITUC ಮುಖಂಡನ ಕರೆದು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು. ಅದನ್ನು 6ನೇ ಗ್ಯಾರಂಟಿ ಅಂತಲೂ ಕೂಡ ಅವರು ನಮ್ಮ ಜೊತೆ ಘೋಷಣೆ ಮಾಡಿದರು. ಆದರೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಮಾತ್ರ ಜಾರಿ ಬಂದವು. 6ನೇ ಗ್ಯಾರಂಟಿ ಬಗ್ಗೆ ಈ ಸರ್ಕಾರದವರು ಮಾತಾಡ್ತಾನೇ ಇಲ್ಲ. ಆದ್ದರಿಂದ ಇವರಿಗೆ ಬಿಸಿಯೂಟ ತಯಾರಕರಿಗೆ ಶಾಲೆಗಳಲ್ಲಿ ಇವತ್ತೇನು ಆರಂಭದಲ್ಲಿ ಬರೀ ಅನ್ನ ಸಾರು ಮಾಡೋಕ್ಕಾದಿತ್ತು, ಇವತ್ತು ಕ್ಷೀರ ಭಾಗ್ಯ, ಬೇರೆ ಬೇರೆ ಚಪಾತಿ, ಗೋಧಿ ಹಿಟ್ಟೆಲ್ಲ ಮಾಡಿಸಿ ಅದೆಲ್ಲ ಚಪಾತಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಆಮೇಲೆ ಈಗ ಮೊಟ್ಟೆ ಸುಲಿಬೇಕು. ವಾರಕ್ಕೆ 6 ದಿನ ಕೆಲಸ ಜಾಸ್ತಿ ಇದೆ. ಇವತ್ತು ವಾರದಲ್ಲಿ ದಿನಕ್ಕೆ 7 ತಾಸು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಇವರು ಕನಿಷ್ಠ ವ್ಯಾಪ್ತಿ ತರಬೇಕು, ಆ ಯೋಜನೆಯನ್ನು ಕೈ ಬಿಡಬೇಕು. ಇವ್ರನ್ನ ಕಾರ್ಮಿಕರು ಅಂತ ಪರಿಗಣಿಸಿ ಇವರಿಗೆ C ಮತ್ತು D ನೌಕರಿ ಕೊಡ್ತಕ್ಕಂಥ ಎಲ್ಲ ಸವಲತ್ತನ್ನು ಕೊಡಬೇಕು. ಮತ್ತು ಭಾಳ ಮುಖ್ಯವಾಗಿ ಇದೇನು 2025-26 ಬಡ್ಜೆಟ್ ಬರ್ತಾಯಿದೆ ರಾಜ್ಯ ಸರ್ಕಾರದ್ದು, ಅದರಲ್ಲಿ ಇವರಿಗೆ ಒಂದು ಕನಿಷ್ಠ ವೇತನವನ್ನು ಇವ್ರಿಗೆ ಜಾರಿ ಮಾಡಲೇಬೇಕು ಅಂತ ಒಂದು ಹಕ್ಕೊತ್ತಾಯನ ಮಾಡೋದಕ್ಕೆ ನಾವು AITUC ನೇತೃತ್ವದಲ್ಲಿ AITUC ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾವು ಇವತ್ತು ಕರೆಯನ್ನು ಮಾಡಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬಿಸಿಯೂಟ ತಯಾರಕರು ಇವತ್ತು ಶಾಲೆಯನ್ನು ಬಂದ್ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು ಗಂಭೀರವಾಗಿ ತಗೋಬೇಕು. ನಮ್ಮ ಒತ್ತಾಯವನ್ನು ಇಲ್ಲದೇ ನಾವು ನಮ್ಮ ಧರಣಿಯನ್ನು ನಂತರದಲ್ಲೂ ಕೂಡ ನಿರಂತರವಾಗಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ನಮಗೆ 15,000 ಕೊಡಲೇಬೇಕು. 6,000 ರೂಪಾಯಿ ಇವರು ಪ್ರಿಯಾಂಕಾ ಗಾಂಧಿ ಕೊಡ್ತೇನೆ ಎಂದಿದ್ರು. 6ನೇ ಗ್ಯಾರಂಟಿ ಕೊಡಲಿಲ್ಲ. ಅದು ಸುಳ್ಳು ಇದನ್ನು ಹೇಳಕ್ಕಂತ ಬಂದಿದ್ರು ಏನೋ ಗೊತ್ತಿಲ್ಲ. ಈಗ MP ಅವ್ರು ಆಗ್ಯಾರ. ನಮಗೆ 15,000 ಕೊಡಲೇಬೇಕು. ನಮ್ಮ ಶಾಲೆಯಲ್ಲಿನೂ ಕಿರುಕುಳ. 3,000 ರೂಪಾಯಿ ನಮಗೆ ಯಾವುದಕ್ಕೂ ಸಾಲಂಗಿಲ್ಲ. 1 kg ಅಕ್ಕಿ ಒಂದು ತಿಂಗಳಿಗೆ 1 kg ಅಕ್ಕಿ ತಗೊಂಡ್ರು ಸಾಲಂಗಿಲ್ಲ. ಆ ಕಿರುಕುಳ ನಮಗೆ ಶಾಲೆಯೊಳಗೆ ಮಾಸ್ತರಿಂದನೂ ಕಿರುಕುಳ, STMC ಅವರಿಂದನೂ ಕಿರುಕುಳ. ಮತ್ತು ನಮ್ಮ ಜಂಟಿ ಖಾತೆ ಆಗಲೇಬೇಕು. ಹೆಡ್ ಮಾಸ್ಟ್ರಿಗೂ ಮುಖ್ಯ ಅಡುಗೆಯವ್ರಿಗೂ ಜಂಟಿ ಖಾತೆ ಆಗಲೇಬೇಕು. ನಮ್ಮ ರಜೆದಾಗಿನ ಪಗಾರ ಕೊಟ್ಟಿಲ್ಲ. ನಾವು ಅಡುಗೆ ಮಾಡೇವಿ, ಇಲ್ಲಿವರೆಗೂ ನಮಗೆ ಪಗಾರ ಬಂದಿಲ್ಲ. ಅದನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಎಷ್ಟು ದಿನ ಆಗಲಿ ಮುಂದುವರಿಸ್ತೇವೆ ಈ ಹೋರಾಟ ಅಂತ ಹೇಳ್ತಾ, ನಮಗೆ ಯಾವುದೇ ಕಾರಣಕ್ಕೂ ಸಂಬಳ ಜಾಸ್ತಿ ಮಾಡಲೇಬೇಕು. ಇಲ್ಲಿ ಜಾಸ್ತಿ ಮಾಡಲಿಲ್ಲ ಅಂದ್ರೆ ನಿರ್ದಿಷ್ಟ ಹೋರಾಟ ಕೈಗೊಂಡೇವಿ. ಎಷ್ಟು ದಿನ ಆದರೂ ನಮಗೆ ಪಗಾರ ಬರಲೇಬೇಕು. ಬಂದಿಂದನೇ ನಾವು ಕೈ ಬಿಡೋದು ಅಂತ ಹೇಳ್ತಾ ನಮ್ಮ AITC ಸಂಘಟನೆಯಿಂದ ರಾಜ್ಯದಿಂದ ಬಂದಿದ್ದೀವಿ. ಸರ, ಈಗ ನಾವು 23 ವರ್ಷ ಆಯಿತು ನಾವು ಅಡುಗೆ ಮಾಡಕ್ಕೆ ಬಂದು, ಬಿಸಿ ಊಟ ಮಾಡಕ್ಕೆ ಬಂದು. ನಾವು ಫಸ್ಟು 650ರಲ್ಲಿ ಮಾಡಿದ್ದೇವೆ. 450 ಎರಡನೇದರಿಗೆ 3ನೇದರಿಗೆ 300 ರೂಪಾಯಿದಂತೆ. ನಾವು ಈಗ 23ನೇ ವರ್ಷ ನಾವು ಬಿಸಿ ಊಟ ಮಾಡ್ತಾ ಇದ್ದೇವೆ. ಯಾವ್ದಾರ ಸರ್ಕಾರದೊಳಗೆ ಯಾವ್ದಾರ ಅಡುಗೆ ಮಾಡ್ಯಾರ, ಯಾವ್ದಾರ ಕಸ ಹೊಡ್ಯಾರ, ಯಾವ್ದಾರ MLAಗಳು MP ಅವ್ರ ಮನೆಗಳಾಗ 3,000 ರೂಪಾಯಿ 700, 3,000 ರೂಪಾಯಿ 600 ತಗೊಂಡು ಕೆಲಸ ಮಾಡ್ತಾರಂದ್ರೆ ನಮ್ಮಂಥ ಅಡುಗೆ ಮಾಡೋ ಅಂತ ನಮ್ಮಂಥ ಹೆಣ್ಮಕ್ಳಿಗೆ ಶೋಷಣೆ ಇದನ್ನು ಕೊಡ್ತೇವೆ ಅಂತಂದು ಹೇಳ್ತಾರೆ ಸರ್ ಅವರು. ನಮಗೆ ಹೆಣ್ಮಕ್ಳನ್ನ ಕಡೆಗಣಿಸ್ಕೊಂತನ ಬರ್ತಾರೆ ಹೊರತು ನಮಗೆ 1 ರೂಪಾಯಿ ರೊಕ್ಕನೂ ನಮಗೆ ಜಾಸ್ತಿ ಮಾಡಿಲ್ಲ. ಮೊನ್ನೆ ಕೇಂದ್ರ ಸರ್ಕಾರ ಬಜೆಟ್ ಆಯಿತು ಸರ್, ನಾವೇನೋ ಒಂದು ನಿರಾಶೆ ಇಟ್ಕೊಂಡಿದ್ವಿ ಅಂತ ಬೆಳಗಾವಿ ಅಧಿವೇಶನದ ಸಹಿತ ನಾವು ಅಲ್ಲಿ 2 ಸಲ ಹೋಗಿ ಬಂದಿವಿ ಸರ್. ನಮಗೆ ಏನು ಮಾಡಿದ್ರೆ 1 ರೂಪಾಯಿನೂ ನಮಗೆ ಪೇಮೆಂಟ್ ಹೆಚ್ಚುವರಿ ಮಾಡಿಲ್ಲ. 3,700 ರೂಪಾಯಿ ಅದು ಹೋಸಲೇ 2019ರಲ್ಲಿ ಇವ್ರು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 1,000 ರೂಪಾಯಿ ಹೆಚ್ಚುವರಿ ಮಾಡಿದ್ರು. ಅದೇ ಸರ್ ಇನ್ನೂ ಇದ್ರೊಳಗೆ MLA ಆದಾಗನ ಮುಖ್ಯಮಂತ್ರಿ ಆದಾಗನ 1,000 ರೂಪಾಯಿ ಹೆಚ್ಚುವರಿ ಮಾಡಿದ್ರು. ಆ ಹೆಚ್ಚುವರಿಯನ್ನ ಅದನ್ನ ಕೊಡಲೇ ಇಲ್ಲ ಸರ್ ಇವರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ಮತ್ತೇನು
ಇವರು ಮಿನಿಸ್ಟರ್ ಎಷ್ಟಾದ್ರಲ್ಲ ಹೆಚ್ಚುವರೆಗಿದ್ದ ಅವರು ಅದನ್ನ ಹಾಕಿದ್ರು ಸರ್. ನಾವು ಇಲ್ಲಿ ಹೊಳ್ಳಿ ಮತ್ತೆ ಅವ್ರು ಏನಂದ್ರೆ ನಾವು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೇವೆ, ನಾವು ಬಸ್ ಚಾರ್ಜ್ ಫ್ರೀ ಮಾಡೇವಿ, ಇದು ಮಾಡೇವಿ. ನಮಗೆ ಯಾವುದೂ ಬೇಡ ಸರ್. ನಮಗೆ ದುಡಿಕೆ ತಕ್ಕಂತ ಕೂಲಿ ಅಷ್ಟೇ ಕೊಡಬೇಕು ಸರ್. ನಮಗೆ ದುಡಿಯಂತ ಕೂಲಿ ಅಷ್ಟೇ, ನಮಗೆ ದುಡ್ತಕ್ಕೆ ತಕ್ಕಂತ ಕೂಲಿ ಕೊಟ್ಟೆ ಅಂದ್ರೆ ನಮಗೆ ಸಾಕು ಸರ್. ಇವತ್ತಿನ ಈ ಹೋರಾಟಕ್ಕೆ ನಾವು ಬರ್ಬೇಕಪ್ಪ ಅಂದ್ರೆ ಇವತ್ತಿನ ಈ ದಿನಮಾನಗಳಲ್ಲಿ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ನರೇಗಾ ಯೋಜನೆ ಕೆಲ್ಸಕ್ಕೆ ಹೋದ್ರೆ 306 ರೂಪಾಯಿ ಕೊಡ್ತಾರೆ. ಅಂಥದ್ರಲ್ಲಿ ನಾವು ಬೆಳಿಗ್ಗೆಯಿಂದ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ನಮ್ಮ ಕೆಲಸ ಆಗುತ್ತೆ. ಸೊ ಅದೇ ರೀತಿಯಾಗಿ ಹೇಳ್ಬೇಕಪ್ಪ ಅಂದ್ರೆ ಮೊನ್ನೆ ನಮ್ಮ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಲ್ಲಿ ಸಿಲಿಂಡರ್ ಸ್ಫೋಟ ಆಯಿತು. ಸಿಲಿಂಡರ್ ಸ್ಫೋಟ ಆಗಿ ಅಡಿಗೆಯವರಿಗೆ ಏನೂ ಅನಾಹುತ ಆಗಿಲ್ಲ ದೇವ್ರ ದಯದಿಂದ. ಆದರೆ ಅದು ಬೆಂಕಿ ಅವಘಡದಲ್ಲಿ ತುಂಬ ತೊಂದರೆ ಆಯಿತು. ಅದಕ್ಕೆ ನಾವು ಇದನ್ನ ಶಿಕ್ಷಣ ಇಲಾಖೆಗೆ ಏನಂತ ಕೇಳ್ತೀವಪ್ಪ ಅಂದ್ರೆ ಎಲ್ಲ ಶಾಲೆ ಒಳಗೂ ಸೇಫ್ಟಿ ಕೊಡಬೇಕು. ಯಾಕಂದ್ರೆ ಇವತ್ತು ಸುಟ್ಕೊಂಡವರೇ ಬಹಳ ಜನ ಇದ್ದಾರೆ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಿರೋದು ಎಲ್ಲ ಶಾಲೆಗಳಾಗಿ ನಿಮ್ಮ ಇಲಾಖೆಯಿಂದನೇ ಸೇಫ್ಟಿ ಹಾಕಿಸ್ರಿ, ಅದರಿಂದನೇ ನಮ್ಮ ಹೆಣ್ಮಕ್ಳು ಬಹಳ ಸುಟ್ಕೊತಾ ಇದ್ದಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ 6ನೇ ಗ್ಯಾರಂಟಿ ಏನು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು ತಮ್ಮ ಚುನಾವಣೆ ಸಂದರ್ಭದಲ್ಲಿ, ಅದು ಇನ್ನೂವರೆಗೂ ಜಾರಿ ಆಗಿಲ್ಲ. ನಾವು ಈ ಸರ್ಕಾರಕ್ಕೆ ಹೇಳೋದು ಇಷ್ಟೇ, ನಮಗೆ ಈ ಫ್ರೀ ಯೋಜನೆಗಳು ಬೇಡ. ನಮಗೆ 2,000 ಬೇಡ, ನಮಗೆ ಫ್ರೀ ಬಸ್ಸು ಬೇಡ. ಈಗ ನಿಮ್ಮ ಸರ್ಕಾರ ಇರುತ್ತೆ, ನೀವು ಕೊಡ್ತೀರಾ. ನಿಮ್ಮ ಸರ್ಕಾರ ಮುಗಿದಿಂದ ನಾವೇನ್ ಮಾಡೋದು? ಅದಕ್ಕೆ ಇವತ್ತು ಈ ನಮ್ಮ ಬೀದಿ ಪಾಲು ಮಾಡಿರೋ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಸ್ವಾಮಿ ನಿಮ್ಮ ಫ್ರೀ ಬೇಡಿಕೆಗಳು ನಮಗೆ ಬೇಡ. ನಮಗೆ ಬದುಕುಳಿಯೋದಕ್ಕೆ ಒಂದು ದಿನಕ್ಕೆ ಕೂಲಿ ಎಷ್ಟು ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಆ ಕೂಲಿಯನ್ನ ಜಾರಿ ಮಾಡ್ರಿ. ಸೊ ಅದೇ ರೀತಿಯಾಗಿ ನಮಗೆ ಎಲ್ಲಾ ಶಾಲೆಗಳಿಗೂ ಸೇಫ್ಟಿ ಕೊಡ್ರಿ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಎಲ್ಲಾ ತಾಯಂದ್ರಿಗೂ ಏನ್ 40,000 ಇಡಿಗಂಟು ಅಂತ ಮಾಡಿದ್ರೆ ಅದನ್ನು ಕೂಡಲೇ ಅವ್ರ ಅಕೌಂಟಿಗೆ ಬರಬೇಕು. ಇನ್ನೂವರೆಗೂ ಬಂದಿಲ್ಲ, ಬಿಡುಗಡೆ ಮಾಡಿವಂತಾರೆ. ನನ್ನ ಹೆಸರು ಸುನೀತಾ, ಕೊಪ್ಪಳ ಜಿಲ್ಲೆ ಕಾರಟಗಿಯಿಂದ. 2 ಲಕ್ಷ ಬೇಕು, ಇಡಿಗಂಟು 2 ಲಕ್ಷ ಬೇಕು. ಅದು ಬೇಡ ನಮಗೆ. ಗೃಹಲಕ್ಷ್ಮಿ ಇಡಿಗಂಟು ಗೃಹಲಕ್ಷ್ಮಿ ಬೇಡ, ಬಸ್ ಫ್ರೀನೂ ಬೇಡ. ನಿಮ್ಮ ಸರ್ಕಾರ ಇರತನ ಕೊಡ್ತೀರಾ ಸ್ವಾಮಿ? ನಿಮ್ಮ ಸರ್ಕಾರ ಮುಗ್ದಿಂದ ನಾವೇನ್ ಮಾಡೋದು? ನಮಗೆ ಈ ಗೃಹಲಕ್ಷ್ಮಿ 2,000 ಬೇಡ, ಬಸ್ ಫ್ರೀನೂ ಬೇಡ. ನಾವು ಬದುಕುಳಿಯೋದಕ್ಕೆ ನಮಗೆ ಕನಿಷ್ಠ ಕೂಲಿ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಮ್ದೀಗ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಕಳೆದ 23 ವರ್ಷಗಳಿಂದಲೂ ಈ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಅಡಿಗೆಯವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಭಾಳ ಅತ್ಯಂತ ಕಡಿಮೆ ಗೌರವ ಸಂಭಾವನೆ ಇದೆ. ಇಲ್ಲಿ ಮುಖ್ಯ ಅಡಿಗೆಯವರಿಗೆ 3,700 ರೂಪಾಯಿ ಮತ್ತು ಸಹಾಯಕ ಅಡಿಗೆಯವರಿಗೆ ಕಾಮನ್ ಆಗಿ 3,600 ರೂಪಾಯಿ ಇದೆ. ನಾವು ಹಲವಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಆವಾಗ 500, 200, 300 ಈ ಥರ ನಮಗೆ ಜಾಸ್ತಿ ಮಾಡಿದ್ದಾರೆ ವಿನಃ ನಾವು ಏನು ಒಂದು ಕನಿಷ್ಠ ಕೂಲಿಯನ್ನು ಇವ್ರಿಗೆ ಕೊಡಬೇಕು, ಅವ್ರ ಜೀವನ ನಿರ್ವಹಣೆ ಮಾಡೋದಕ್ಕೆ ಅಂತ ನಾವೇನು ಒತ್ತಾಯ ಮಾಡ್ತಾಯಿದ್ವಿ. ಆದರೆ ಆಳ್ತಕ್ಕಂಥ ಸರ್ಕಾರಗಳು ಬರೀ ಅವರಿಗೆ ತಿಳಿದಷ್ಟು ಏನೋ ನಾವು ಭಿಕ್ಷೆ ಕೊಡ್ತಾ ಇದ್ದೇವೇನೋ ಅನ್ನೋ ರೀತಿಯಲ್ಲಿ ಈ ಒಂದು ದುಡಿತಕ್ಕಂಥ ಮಹಿಳೆಯರನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಇವ್ರಿಗೇನು 3,600, 3,700 ರೂಪಾಯಿ ಇದೆ. ಇದರ ಬದಲಾಗಿ ನಾವು ಕಾಮನ್ನಾಗಿ ಇವ್ರಿಗೆ 6,000 ರೂಪಾಯಿ ವೇತನವನ್ನು ಕೊಡ್ತೀವಿ. ಆಮೇಲೆ ನಿವೃತ್ತಿಯಾಗಿ ಹೋಗ್ತಕ್ಕಂಥ ಮಹಿಳೆಯರಿಗೆ ನಾವು 2 ಲಕ್ಷ ರೂಪಾಯಿ ಇಡುಗಟ್ಟನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮನ್ನು AITUC ಮುಖಂಡನ ಕರೆದು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು. ಅದನ್ನು 6ನೇ ಗ್ಯಾರಂಟಿ ಅಂತಲೂ ಕೂಡ ಅವರು ನಮ್ಮ ಜೊತೆ ಘೋಷಣೆ ಮಾಡಿದರು. ಆದರೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಮಾತ್ರ ಜಾರಿ ಬಂದವು. 6ನೇ ಗ್ಯಾರಂಟಿ ಬಗ್ಗೆ ಈ ಸರ್ಕಾರದವರು ಮಾತಾಡ್ತಾನೇ ಇಲ್ಲ. ಆದ್ದರಿಂದ ಇವ್ರಿಗೆ ಬಿಸಿಯೂಟ ತಯಾರಕರಿಗೆ ಶಾಲೆಗಳಲ್ಲಿ ಇವತ್ತೇನು ಆರಂಭದಲ್ಲಿ ಬರೀ ಅನ್ನ ಸಾರು ಮಾಡೋಕ್ಕಾದಿತ್ತು, ಇವತ್ತು ಕ್ಷೀರ ಭಾಗ್ಯ, ಬೇರೆ ಬೇರೆ ಚಪಾತಿ, ಗೋಧಿ ಹಿಟ್ಟೆಲ್ಲ ಮಾಡಿಸಿ ಅದೆಲ್ಲ ಚಪಾತಿ ಮಾಡಬೇಕು, ಮತ್ತೊಂದು ಮಾಡಬೇಕು. ಆಮೇಲೆ ಈಗ ಮೊಟ್ಟೆ ಸುಲಿಬೇಕು. ವಾರಕ್ಕೆ 6 ದಿನ ಕೆಲಸ ಜಾಸ್ತಿ ಇದೆ. ಇವತ್ತು ವಾರದಲ್ಲಿ ದಿನಕ್ಕೆ 7 ತಾಸು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಇವರು ಕನಿಷ್ಠ ವ್ಯಾಪ್ತಿ ತರಬೇಕು, ಆ ಯೋಜನೆಯನ್ನು ಕೈ ಬಿಡಬೇಕು. ಇವ್ರನ್ನ ಕಾರ್ಮಿಕರು ಅಂತ ಪರಿಗಣಿಸಿ ಇವ್ರಿಗೆ C ಮತ್ತು D ನೌಕರಿ ಕೊಡ್ತಕ್ಕಂಥ ಎಲ್ಲ ಸವಲತ್ತನ್ನು ಕೊಡಬೇಕು. ಮತ್ತು ಭಾಳ ಮುಖ್ಯವಾಗಿ ಇದೇನು 2025-26 ಬಡ್ಜೆಟ್ ಬರ್ತಾಯಿದೆ ರಾಜ್ಯ ಸರ್ಕಾರದ್ದು, ಅದರಲ್ಲಿ ಇವರಿಗೆ ಒಂದು ಕನಿಷ್ಠ ವೇತನವನ್ನು ಇವ್ರಿಗೆ ಜಾರಿ ಮಾಡಲೇಬೇಕು ಅಂತ ಒಂದು ಹಕ್ಕೊತ್ತಾಯನ ಮಾಡೋದಕ್ಕೆ ನಾವು AITUC ನೇತೃತ್ವದಲ್ಲಿ AITUC ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ನಾವು ಇವತ್ತು ಕರೆಯನ್ನು ಮಾಡಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬಿಸಿಯೂಟ ತಯಾರಕರು ಇವತ್ತು ಶಾಲೆಯನ್ನು ಬಂದ್ ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನು
ಗಂಭೀರವಾಗಿ ತಗೋಬೇಕು. ನಮ್ಮ ಒತ್ತಾಯವನ್ನು ಇಲ್ಲದೇ ನಾವು ನಮ್ಮ ಧರಣಿಯನ್ನು ನಂತರದಲ್ಲೂ ಕೂಡ ನಿರಂತರವಾಗಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ನಮಗೆ 15,000 ಕೊಡಲೇಬೇಕು. 6,000 ರೂಪಾಯಿ ಇವರು ಪ್ರಿಯಾಂಕಾ ಗಾಂಧಿ ಕೊಡ್ತೇನೆ ಎಂದಿದ್ರು, 6ನೇ ಗ್ಯಾರಂಟಿ ಕೊಡಲಿಲ್ಲ. ಅದು ಸುಳ್ಳು ಇದನ್ನು ಹೇಳಕ್ಕಂತ ಬಂದಿದ್ರು ಏನೋ ಗೊತ್ತಿಲ್ಲ. ಈಗ MP ಅವ್ರು ಆಗ್ಯಾರ. ನಮಗೆ 15,000 ಕೊಡಲೇಬೇಕು. ನಮ್ಮ ಶಾಲೆಯಲ್ಲಿನೂ ಕಿರುಕುಳ. 3,000 ರೂಪಾಯಿ ನಮಗೆ ಯಾವುದಕ್ಕೂ ಸಾಲಂಗಿಲ್ಲ. 1 kg ಅಕ್ಕಿ ಒಂದು ತಿಂಗಳಿಗೆ 1 kg ಅಕ್ಕಿ ತಗೊಂಡ್ರು ಸಾಲಂಗಿಲ್ಲ. ಆ ಕಿರುಕುಳ ನಮಗೆ ಶಾಲೆಯೊಳಗೆ ಮಾಸ್ತರಿಂದನೂ ಕಿರುಕುಳ, STMC ಅವರಿಂದನೂ ಕಿರುಕುಳ. ಮತ್ತು ನಮ್ಮ ಜಂಟಿ ಖಾತೆ ಆಗಲೇಬೇಕು. ಹೆಡ್ ಮಿಸ್ಟ್ರಿಗೂ ಮುಖ್ಯ ಅಡುಗೆಯವ್ರಿಗೂ ಜಂಟಿ ಖಾತೆ ಆಗಲೇಬೇಕು. ನಮ್ಮ ರಜೆದಾಗಿನ ಪಗಾರ ಕೊಟ್ಟಿಲ್ಲ, ನಾವು ಅಡುಗೆ ಮಾಡೇವಿ. ಇಲ್ಲಿವರೆಗೂ ನಮಗೆ ಪಗಾರ ಬಂದಿಲ್ಲ. ಅದನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಎಷ್ಟು ದಿನ ಆಗಲಿ ಮುಂದುವರಿಸ್ತೇವೆ ಈ ಹೋರಾಟ ಅಂತ ಹೇಳ್ತಾ, ನಮಗೆ ಯಾವುದೇ ಕಾರಣಕ್ಕೂ ಸಂಬಳ ಜಾಸ್ತಿ ಮಾಡಲೇಬೇಕು. ಇಲ್ಲಿ ಜಾಸ್ತಿ ಮಾಡಲಿಲ್ಲ ಅಂದ್ರೆ ನಿರ್ದಿಷ್ಟ ಹೋರಾಟ ಕೈಗೊಂಡೇವಿ. ಎಷ್ಟು ದಿನ ಆದರೂ ನಮಗೆ ಪಗಾರ ಬರಲೇಬೇಕು. ಬಂದಿಂದನೇ ನಾವು ಕೈ ಬಿಡೋದು ಅಂತ ಹೇಳ್ತಾ ನಮ್ಮ AITC ಸಂಘಟನೆಯಿಂದ ರಾಜ್ಯದಿಂದ ಬಂದಿದ್ದೀವಿ. ಸರ, ಈಗ ನಾವು 23 ವರ್ಷ ಆಯಿತು ನಾವು ಅಡುಗೆ ಮಾಡಕ್ಕೆ ಬಂದು, ಬಿಸಿ ಊಟ ಮಾಡಕ್ಕೆ ಬಂದು. ನಾವು ಫಸ್ಟು 650ರಲ್ಲಿ ಮಾಡಿದ್ದೇವೆ. 450 ಎರಡನೇದರಿಗೆ 3ನೇದರಿಗೆ 300 ರೂಪಾಯಿದಂತೆ. ನಾವು ಈಗ 23ನೇ ವರ್ಷ ನಾವು ಬಿಸಿ ಊಟ ಮಾಡ್ತಾ ಇದ್ದೇವೆ. ಯಾವ್ದಾರ ಸರ್ಕಾರದೊಳಗೆ ಯಾವ್ದಾರ ಅಡುಗೆ ಮಾಡೋರು, ಯಾವ್ದಾರ ಕಸ ಹೊಡ್ಯಾರು, ಯಾವ್ದಾರ MLAಗಳು MP ಅವ್ರ ಮನೆಗಳಾಗ 3,000 ರೂಪಾಯಿ 700 3,000 ರೂಪಾಯಿ 600 ತಗೊಂಡು ಕೆಲಸ ಮಾಡ್ತಾರಂದ್ರೆ ನಮ್ಮಂಥ ಅಡುಗೆ ಮಾಡೋ ಅಂತ ನಮ್ಮಂಥ ಹೆಣ್ಮಕ್ಳಿಗೆ ಶೋಷಣೆ ಇದನ್ನು ಕೊಡ್ತೇವೆ ಅಂತಂದು ಹೇಳ್ತಾರೆ ಸರ್ ಅವರು. ನಮಗೆ ಹೆಣ್ಮಕ್ಳನ್ನ ಕಡೆಗಣಿಸ್ಕೊಂತನ ಬರ್ತಾರೆ ಹೊರತು ನಮಗೆ 1 ರೂಪಾಯಿ ರೊಕ್ಕನೂ ನಮಗೆ ಜಾಸ್ತಿ ಮಾಡಿಲ್ಲ. ಮೊನ್ನೆ ಕೇಂದ್ರ ಸರ್ಕಾರ ಬಜೆಟ್ ಆಯಿತು ಸರ್, ನಾವೇನೋ ಒಂದು ನಿರಾಶೆ ಇಟ್ಕೊಂಡಿದ್ವಿ ಅಂತ ಬೆಳಗಾವಿ ಅಧಿವೇಶನದ ಸಹಿತ ನಾವು ಅಲ್ಲಿ 2 ಸಲ ಹೋಗಿ ಬಂದಿವಿ ಸರ್. ನಮಗೆ ಏನು ಮಾಡಿದ್ರೆ 1 ರೂಪಾಯಿನೂ ನಮಗೆ ಪೇಮೆಂಟ್ ಹೆಚ್ಚುವರಿ ಮಾಡಿಲ್ಲ. 3,700 ರೂಪಾಯಿ ಅದು ಹೋಸಲೇ 2019ರಲ್ಲಿ ಇವ್ರು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 1,000 ರೂಪಾಯಿ ಹೆಚ್ಚುವರಿ ಮಾಡಿದ್ರು. ಅದೇ ಸರ್ ಇನ್ನು ಇದ್ರೊಳಗೆ MLA ಆದಾಗನ ಮುಖ್ಯಮಂತ್ರಿ ಆದಾಗನ 1,000 ರೂಪಾಯಿ ಹೆಚ್ಚುವರಿ ಮಾಡಿದ್ರು. ಆ ಹೆಚ್ಚುವರಿಯನ್ನ ಅದನ್ನ ಕೊಡಲೇ ಇಲ್ಲ ಸರ್. ಇವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ಮತ್ತೇನು ಇವರು ಮಿನಿಸ್ಟರ್ ಎಷ್ಟಾದ್ರಲ್ಲ ಹೆಚ್ಚುವರಿಯಾಗಿದ್ದ ಅವರು ಅದನ್ನ ಹಾಕಿದ್ರು ಸರ್. ನಾವು ಇಲ್ಲಿ ಹೊಳ್ಳಿ ಮತ್ತೆ ಅವ್ರು ಏನಂದ್ರೆ ನಾವು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೇವೆ, ನಾವು ಬಸ್ ಚಾರ್ಜ್ ಫ್ರೀ ಮಾಡೇವಿ, ಇದು ಮಾಡೇವಿ. ನಮಗೆ ಯಾವುದೂ ಬೇಡ ಸರ್. ನಮಗೆ ದುಡಿಕೆ ತಕ್ಕಂತ ಕೂಲಿ ಅಷ್ಟೇ ಕೊಡಬೇಕು ಸರ್. ನಮಗೆ ದುಡಿಯಂತ ಕೂಲಿ ಅಷ್ಟೇ, ನಮಗೆ ದುಡ್ತಕ್ಕೆ ತಕ್ಕಂತ ಕೂಲಿ ಕೊಟ್ಟೆ ಅಂದ್ರೆ ನಮಗೆ ಸಾಕು ಸರ್. ಇವತ್ತಿನ ಈ ಹೋರಾಟಕ್ಕೆ ನಾವು ಬರ್ಬೇಕಪ್ಪ ಅಂದ್ರೆ ಇವತ್ತಿನ ಈ ದಿನಮಾನಗಳಲ್ಲಿ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ನರೇಗಾ ಯೋಜನೆ ಕೆಲ್ಸಕ್ಕೆ ಹೋದ್ರೆ 306 ರೂಪಾಯಿ ಕೊಡ್ತಾರೆ. ಅಂಥದ್ರಲ್ಲಿ ನಾವು ಬೆಳಿಗ್ಗೆಯಿಂದ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ನಮ್ಮ ಕೆಲಸ ಆಗುತ್ತೆ. ಸೊ ಅದೇ ರೀತಿಯಾಗಿ ಹೇಳ್ಬೇಕಪ್ಪ ಅಂದ್ರೆ ಮೊನ್ನೆ ನಮ್ಮ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಲ್ಲಿ ಸಿಲಿಂಡರ್ ಸ್ಫೋಟ ಆಯಿತು. ಸಿಲಿಂಡರ್ ಸ್ಫೋಟ ಆಗಿ ಅಡಿಗೆಯವರಿಗೆ ಏನೂ ಅನಾಹುತ ಆಗಿಲ್ಲ ದೇವ್ರ ದಯದಿಂದ. ಆದರೆ ಅದು ಬೆಂಕಿ ಅವಘಡದಲ್ಲಿ ತುಂಬ ತೊಂದರೆ ಆಯಿತು. ಅದಕ್ಕೆ ನಾವು ಇದನ್ನ ಶಿಕ್ಷಣ ಇಲಾಖೆಗೆ ಏನಂತ ಕೇಳ್ತೀವಪ್ಪ ಅಂದ್ರೆ ಎಲ್ಲ ಶಾಲೆ ಒಳಗೂ ಸೇಫ್ಟಿ ಕೊಡಬೇಕು. ಯಾಕಂದ್ರೆ ಇವತ್ತು ಸುಟ್ಕೊಂಡವರೇ ಬಹಳ ಜನ ಇದ್ದಾರೆ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಿರೋದು ಎಲ್ಲ ಶಾಲೆಗಳಾಗಿ ನಿಮ್ಮ ಇಲಾಖೆಯಿಂದನೇ ಸೇಫ್ಟಿ ಹಾಕಿಸ್ರಿ, ಅದರಿಂದನೇ ನಮ್ಮ ಹೆಣ್ಮಕ್ಳು ಬಹಳ ಸುಟ್ಕೊತಾ ಇದ್ದಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ 6ನೇ ಗ್ಯಾರಂಟಿ ಏನು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು ತಮ್ಮ ಚುನಾವಣೆ ಸಂದರ್ಭದಲ್ಲಿ, ಅದು ಇನ್ನೂವರೆಗೂ ಜಾರಿ ಆಗಿಲ್ಲ. ನಾವು ಈ ಸರ್ಕಾರಕ್ಕೆ ಹೇಳೋದು ಇಷ್ಟೇ, ನಮಗೆ ಈ ಫ್ರೀ ಯೋಜನೆಗಳು ಬೇಡ. ನಮಗೆ 2,000 ಬೇಡ, ನಮಗೆ ಫ್ರೀ ಬಸ್ಸು ಬೇಡ. ಈಗ ನಿಮ್ಮ ಸರ್ಕಾರ ಇರುತ್ತೆ, ನೀವು ಕೊಡ್ತೀರಾ. ನಿಮ್ಮ ಸರ್ಕಾರ ಮುಗಿದಿಂದ ನಾವೇನ್ ಮಾಡೋದು? ಅದಕ್ಕೆ ಇವತ್ತು ಈ ನಮ್ಮ ಬೀದಿ ಪಾಲು ಮಾಡಿರೋ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಸ್ವಾಮಿ ನಿಮ್ಮ ಫ್ರೀ ಬೇಡಿಕೆಗಳು ನಮಗೆ ಬೇಡ. ನಮಗೆ ಬದುಕುಳಿಯೋದಕ್ಕೆ ಒಂದು ದಿನಕ್ಕೆ ಕೂಲಿ ಎಷ್ಟು ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಆ ಕೂಲಿಯನ್ನ ಜಾರಿ ಮಾಡ್ರಿ. ಸೊ ಅದೇ ರೀತಿಯಾಗಿ ನಮಗೆ ಎಲ್ಲಾ ಶಾಲೆಗಳಿಗೂ ಸೇಫ್ಟಿ ಕೊಡ್ರಿ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಎಲ್ಲಾ ತಾಯಂದ್ರಿಗೂ ಏನ್ 40,000 ಇಡಿಗಂಟ ಅಂತ ಮಾಡಿದ್ರೆ ಅದನ್ನು ಕೂಡಲೇ ಅವ್ರ ಅಕೌಂಟಿಗೆ ಬರಬೇಕು. ಇನ್ನೂವರೆಗೂ ಬಂದಿಲ್ಲ, ಬಿಡುಗಡೆ ಮಾಡಿವಂತಾರೆ. ನನ್ನ ಹೆಸರು ಸುನೀತಾ, ಕೊಪ್ಪಳ ಜಿಲ್ಲೆ ಕಾರಟಗಿಯಿಂದ. 2 ಲಕ್ಷ ಬೇಕು, ಇಡಿಗಂಟು 2 ಲಕ್ಷ ಬೇಕು. ಅದು ಬೇಡ ನಮಗೆ. ಗೃಹಲಕ್ಷ್ಮಿ ಇಡಿಗಂಟು ಗೃಹಲಕ್ಷ್ಮಿ ಬೇಡ, ಬಸ್ ಫ್ರೀನೂ ಬೇಡ. ನಿಮ್ಮ ಸರ್ಕಾರ ಇರತನ ಕೊಡ್ತೀರಾ ಸ್ವಾಮಿ? ನಿಮ್ಮ ಸರ್ಕಾರ ಮುಗ್ದಿಂದ ನಾವೇನ್ ಮಾಡೋದು? ನಮಗೆ ಈ ಗೃಹಲಕ್ಷ್ಮಿ 2,000 ಬೇಡ, ಬಸ್ ಫ್ರೀನೂ ಬೇಡ. ನಾವು ಬದುಕುಳಿಯೋದಕ್ಕೆ ನಮಗೆ ಕನಿಷ್ಠ ಕೂಲಿ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ.